ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಾಸಕರ ಸಮಸ್ಯೆಯನ್ನು ಆಲಿಸಲು ಇವತ್ತಿಂದ ಸಿಎಂ ಸಿದ್ದರಾಮಯ್ಯನವರು 4 ದಿನಗಳ ಕಾಲ ಶಾಸಕರ ಜೊತೆ ಸಭೆ ಮಾಡ್ತಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಸಚಿವರನ್ನು KN ರಾಜಣ್ಣ ಅವರಿದ್ದರು. ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸುರ್ಜೇವಾಲರ ಸಭೆ ನಂತರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಶಾಸಕರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಸಚಿವರು, ಉಸ್ತುವಾರಿ ಸಚಿವರೆಲ್ಲ ಕರೆದೆ. ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯೂ ಕೂಡ ಇದೆ, ನೀವು ಹೋಗ್ತಾ ಇದ್ರೆ ಹೇಗೆ? ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಇವತ್ತು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನಾವು ಕೂಡ ಆ ಸಭೆಯಲ್ಲಿ ಹೋಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ನಮ್ಮ ಜಿಲ್ಲೆಗೆ ಒಟ್ಟಾರೆಯಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಆಗ್ತಾ ಇದ್ದಾವೆ, ಮುಂದೆ ಏನೆಲ್ಲ ಆಗಬೇಕಾಗಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನದಲ್ಲಿದೆ. ನಾವು ಅದನ್ನು ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸರ್, ಇವತ್ತಿನ ಸಭೆ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ. ಈ ಒಂದು ಸಭೆಗೆ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರನ್ನ ದೂರ ಇಟ್ಟು ಸಭೆ ಮಾಡಲಾಗ್ತಿದೆ ಅಂತ ಹೇಳಿ. ಅಲ್ಲ, ಈಗ ಉಪಮುಖ್ಯಮಂತ್ರಿಗಳು ದೂರ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಉಪಮುಖ್ಯಮಂತ್ರಿ ಅಂದರೆ ವಿಶೇಷವಾದ ಸಂವಿಧಾನ ಸ್ಥಾನಮಾನ ಏನಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇದ್ರಲ್ಲಿ ಭಾಗವಹಿಸಿಲ್ಲ ಅನ್ನೋದನ್ನ ಬೇಕಾದ್ರೆ ನೀವು ಹೇಳಿ, ನಾನು ಒಪ್ಕೋತೀನಿ. ಗೊತ್ತಾಯ್ತಾ? ಯಾಕಂದರೆ ಪಕ್ಷ ಸರ್ಕಾರ ಎರಡೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದು ಒಂದು ಒಳ್ಳೆಯ ಸೂಚನೆ. ಅದು ಅವರು ಅಧ್ಯಕ್ಷರಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದು ಅಂತೇಳಿದ್ರೆ ಅದು ಏನು ಕಾರಣಕ್ಕೆ ಗೊತ್ತಿಲ್ಲ, ಅದು ಅವ್ರವ್ರ ಮಧ್ಯೆ ಇರತಕ್ಕಂಥದ್ದು. ಆದರೂ ಕೂಡ ಸರ್ಕಾರ ಅಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತೊಂದು ಶಾಸಕರುಗಳ ನಿರೀಕ್ಷೆಗಳಿಗೆ ಮುಟ್ತಕ್ಕಂಥ ಕೆಲಸ ಮಾಡೋಕ್ಕೆ ಶಕ್ತಿ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ. ಅವರು ಸಭೆ ಕರೆದಿದ್ದಾರೆ. ಇದೇನು ಈ ಪ್ರಕ್ರಿಯೆ ಹೊಸದೇನಲ್ಲ, ಇದು ಹಿಂದೆ ಇದ್ದಂಥ ಎಲ್ಲ ಸರ್ಕಾರಗಳು, ಎಲ್ಲ ಮುಖ್ಯಮಂತ್ರಿಗಳು ಕೂಡ ಶಾಸಕರನ್ನ ಕರೆದು, ಈಗ CLP ಕರೀತಾರೆ, CLPನಲ್ಲಿ ಎಲ್ಲರೂ ಕೂಡ ಹಾಜರಿರ್ತಾರೆ, ಎಲ್ಲರೂ ಮಾತಾಡೋರು, ಶಾಸಕರುಗಳು ಇನ್ನೊಬ್ಬರು ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ. ಇದು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ CLPಗಳು ಇದ್ದಂಗೆ. ಇದು ಯಾವುದು ಸ್ಟೇಟ್ ಲೆವೆಲಲ್ಲಿ ಏನು CLP ಮಾಡ್ತಾಯಿದ್ರು ಹಾಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಶಾಸಕರುಗಳು ಕರೆದು ಮಾತನಾಡ್ತಕ್ಕಂಥದ್ದಕ್ಕೆ ಇನ್ನೂ ಸಿಂಕ್ರನೈಸ್ ಆಗ್ತದೆ ನೋಡಿ. ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಇಲ್ಲಿ ಕಡಿಮೆ ಜನ ಇರ್ತಾರೆ. ಫೇಸ್ ಟು ಫೇಸು ಏನು ಮುಕ್ತವಾಗಿ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳಿಕ್ಕೆ, ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮನವರಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಅದು ಒಳ್ಳೆಯ ಕೆಲಸ ಅಂತೇಳಿ ನಾನು ಅದನ್ನು ಅಭಿನಂದಿಸ್ತೇನೆ.